ವಿಡಿಯೋ ಆನ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನ್ ಮಾಡ್ತೀನಿ ಅಲ್ಲಿ? ಫಸ್ಟ್ ಸ್ಟಾರ್ಟಿಂಗ್ 1:15. ನಮ್ಮ ಪ್ರಯಾಣ ಯಾವ ಕಡೆ? ಬೆಂಗಳೂರು ಕಡೆಗೆ ಅಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆಗೆ. ಬೆಂಗಳೂರೇನ್ ನಮ್ಮ ಅಮ್ಮನ ಮನೇಲಿ ಆಯ್ತಾ? ಹಾ, ಗೌರಿ ಹಬ್ಬ ಬಂತಲ್ಲ ಅಂತ ನಮ್ ತವ್ರ ಮನೆಗೆ ಹೊರಟಿದೀವಿ. ಇವಾಗ ಇಲ್ಲಿ ಮ್ಯೂಸಿಕ್ ಹಾಕಿದ್ರೆ ಏನು ಕೇಳ್ಸಲ್ಲ, ಆದ್ರೆ ಮ್ಯೂಸಿಕ್ ಹಾಕೋ ಪ್ರಯತ್ನ ನಡೀತಾ ಇದೆ. ನಡಿಲಿ ನಡಿಲಿ ನಡಿಲಿ, ಕಾಪಿ ರೈಟ್ ಬರುತ್ತೆ ಮ್ಯೂಸಿಕ್ ಇದ್ ಮಾಡಿದ್ರೆ. ಹಾಕೋ ಹೋಗ್ಲಿ, ನನ್ ಮುಂದೆ ಹೋಗಿ ಮಾಡ್ಕೊಂತೀನಿ ವಿಡಿಯೋ. ಪರವಾಗಿಲ್ಲ, ಮಾಡೋದು ನನ್ ಬರೀ ಹಾಕ್ಬಾರ್ದ ಮಾಡ್ಬೇಕು. ಹಂಗೆ ಮ್ಯಾಟ್ರ್. ಯಾವ್ದಕ್ಕೆ? ಯಾವ್ದ್ರಿಂದ? ಅದ್ರಿಂದ ಅದರಿಂದ ಮಾಡ್ಬೇಕಾಯ್ತು. ಫ್ರೆಂಡ್ಸ್ಗೆಲ್ಲ ಎಂತ ಹೇಳುದು ಮಮ್ಮ? ನೀನೇ ಹೇಳ್ಮಮ್ಮ. ಹಾಯ್ ಅಕ್ಕ ತಮ್ಮಂದಿರ, ಅಣ್ಣ ತಂಗಿಯರೇ. ಒಳ್ಳೆ ರೋಡಲ್ಲಿ ಮೈಕ್ ಕೊಟ್ಟು ನಿಲ್ಸಿದ್ರೆ ಮಾತಾಡ್ತಾರಲ್ಲ, ಹಂಗ್ ಮಾತಾಡ್ತವ್ರಪ್ಪ. ನಮ್ಮ ಮತ ಯಾರಿಗೆ? ನಮ್ಮ ಮತ ಕಮಲಿಗೆ. ಆಮೇಲೆ ಓಕೆ ಫ್ರೆಂಡ್ಸ್, ಇವಾಗ ನಾವು ನಮ್ಮೂರು ಅರ್ಕಲ್ಗೂಡಿಂದ ಬೆಂಗಳೂರು ಕಡೆ ಹೊರಟಿದೀವಿ ಅಮ್ಮ ಮನೆಗೆ. ಹಾಗೆ ಹೋಗ್ತಾ ಅಂದವೆ ಸಿಗೋಣ, ನೋಡೋಣ ಎಲ್ಲಿಂದ ಎಲ್ಲಿಗೆ ಹೆಂಗೆ ಪಯಣ ಕರ್ಕೊಂಡು ಹೋಗ್ತಾರ ಅಂತ. ಯಾಕೆ ಸಿಗಕ್ಕಾಗಲ್ಲ? ಅಂದ್ರೆ ನಾವ್ ಅಲ್ಲಲ್ಲಿ ಸಿಗ್ತಾ ಇರ್ತೀವಿ. ಏನಾದ್ರು ಊರಿಗೆ ಹೋಗ್ಬೇಕಷ್ಟೇ. ಊರಿಗೆ ಹೋಗ್ಲಿಕ್ಕೆ ಇನ್ನು ಎಷ್ಟು ಅವರ್ ಬೇಕು ಅನ್ಕೊಂಡಿರೋದು? 3 ಅವರ್? 2.5 ಗಂಟೆ. ಫ್ಲೈಟ್ ಆರಿಸ್ತಿದಾರೆ ಫ್ರೆಂಡ್ ನಮ್ಮ ಯಜಮಾನ್ರು ಇವತ್ತು. ನಮ್ಮ ಮನೇಲೆಲ್ಲ ಹೇಳ್ ಕಳ್ಸಿದ್ದಾರೆ ಫ್ಲೈಟ್ ಎಲ್ಲ ಆರಿಸಬಾರ್ದು ಅಂತ. ಎವ್ರಿ ಸೌಂಡ್, ನಾನ್ ಮಾತಾಡೋದು ಏನು ಕೇಳಿಸ್ತಿರಲ್ಲ ಕೆಚ್ಕೊಂಡೋದ್ರೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ಎಲ್ಲ ಅಲ್ಲಿತ್ತು ಫ್ರೆಂಡ್ಸ್, ಒಂದು ಕೋಳಿಯ ಕತೆ. ಅದೇನ್ ಮಾಡ್ತು, ಕಬ್ಬಿನ ಗದ್ದೆ ಪಕ್ಕದಲ್ಲಿ ಕೋಳಿ ಎಲ್ಲ ಹೊರಗಡೆ ಬೇಯ್ತಾವೆ. ಈ ನಾಯಿ ಏನ್ ಮಾಡುದು, ಬೆಟ್ಟಕ್ಕೆ ಬಂದ್ಬಿಟ್ಟು ಒಂದ್ ಕೋಳಿ ಎತ್ತಿ ಓಡ್ತಾ ಇದೆ. ಎಲ್ಲ ಜಾಕ್ರಾಡು ರಾಡು ಅದು ಹಿಡ್ಕೊಂಡು ಗಾಡಿ ರಿಪೇರಿ ಮಾಡ್ತಾ ಇದ್ರು. ಎಲ್ಲ ಓಡ್ತಾ ಒಂದ್ 5-6 ಜನ ಗೊತ್ತಾಗಿ ಕೋಳಿ ಬಿಡಿಸ್ಕೆ ಬಂದು ಹೊರಗಡೆ ಒಲೆ ಹಾಕಿ ಗೌರಿ ಹಬ್ಬದ ಒಳ್ಳೆ ರೋಸ್ ಮಾಡಿ ಮಾಂಜಾಡಿದ ಸೇರ್ತೀನಿ ಅಂತ. ಅದು ಹೆಣ್ಮಕ್ಳು ಮಾತ್ರ ತಿಂದಿಲ್ಲ. ಅದೇ ಹೇಳೋದು ಹುಡುಗರು ಅಂತ ಹಿಂಗಿರ್ತಾರೆ. ಇಂಥವ್ರನ್ನೆಲ್ಲ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನಾವಿವಾಗ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ವಿ. ಅದಕ್ಕೆ ಮಧ್ಯಾಹ್ನ ಊಟ ಕೂಡ ಆಗ್ದಿರಂಗ್ ಕರ್ಕೊಂಡ್ ಹೋಯ್ತವ್ರೆ, ಊರಿಗೆ ಕರ್ಕೊಂಡ್ ಹೋಯ್ತೀನಿ ಅಂತ. ಏನ್ ಗೊತ್ತಾ, ಬೆಳಿಗ್ಗೆನು 1 ಗಂಟೆ ಅಷ್ಟ್ರಲ್ಲಿ ರೆಡಿ ಆಗ್ಬೇಕು ಅಂತ ರೂಲ್ಸ್ ಮಾಡಿ ಒಂದ್ ತಟ್ಟೆ ಅನ್ನ ತಿಂದವಳೆ ಬೆಳಗ್ಗೆ. ಊಟ ಮಾಡಿದ್ರೆ ಇವರೆಲ್ಲ ಚಪಾತಿ ತಿಂದು ನನ್ಗೆ ಇಷ್ಟ ಅನ್ನ ತಿನ್ಸಿ ಕರ್ಕೊಂಡ್ ಹೋಯ್ತವ್ರೆ. ಯಪ್ಪ, ನಿಜ ಹೇಳ್ರಮ್ಮ, 4 ಚಪಾತಿ ತಿಂದ? ಹಾ, ಏನಮ್ಮ 5 ತಿನ್ನಿ. 5 ತಿಂದಿದ್ಯಾ? ನೋಡಿದ್ರ ಫ್ರೆಂಡ್ಸ್, ಇವಾಗೇನ್ ನಿಜ ಬಂತು. ಒಂದ್ ಎಕ್ಸ್ಟ್ರಾ ಯಾರಿಗ್ ಬಿಟ್ಟಿದ್ದೆ? ನಿಮ್ ಅಜ್ಜಿಗ್ ಬಿಟ್ಟಿದ್ದ? ತಿಮ್ಮಮ್ಮನ್ಗೆ. ಹೀಗಿರುತ್ತೆ ಗಂಡ ಐಕ್ಳು ಸವಾಸ, 30 ವರ್ಷ. ಹಾಯ್ ಫ್ರೆಂಡ್, ಆಮೇಲೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕದ್ದು ಮುಗಿತಾ ಇದ್ದಾರೆ. ಮುಡಿ ಮುಡಿ ಮುಡಿ. ಸಾಕ್ತಾಗಿ ಎಲ್ಲಿಟ್ಕೊಳ್ಳೋದು? ಅಪ್ಪಾಜಿ ನೋಡ್ಬೇಕು ತಗೊಂಡೋಗಿದ ತಕ್ಷಣ. ಓಯೋ ಮನು, ಕಬ್ಬು ತಂದಯ್ಯಪ್ಪ ಕಬ್ಬು ತಂದಯ್ಯಪ್ಪ ಅಂತ ಶುರು ಮಾಡ್ತಾರ ನೋಡಿ, ಹೆಂಗಾಗಿತ್ತದೆ ಅಂತ ಇಟ್ಕೊಂಡು.
ಹಾಯ್ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಗಿ ಊರ್ ಬಿಟ್ಟಿದ್ದು ನಾವು 2 ಗಂಟೆನಲ್ಲಿ. ಇವಾಗ ಜಸ್ಟ್ ಬಂದು ಬೆಂಗಳೂರಲ್ಲಿ ರೀಚ್ ಆಗಿದೀವಿ. ಅಲ್ಲೆಲ್ಲ ಹೈವೇ ಇದೆ, ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಇವಾಗ ನಾವು ಬನಶಂಕರಿನಲ್ಲಿದ್ವಿ. ಬನಶಂಕರಿಯಿಂದ ನಮ್ಮ ಪಾಪ ಹಾಸ್ಟೆಲ್ ಹತ್ರ ಹೋಗ್ಬೇಕು. ಹಾಸ್ಟೆಲ್ ಇಂದ ಅವಳನ್ನ ಕರ್ಕೊಂಡು ಊರಿಗೆ ಹೋಗ್ಬೇಕು. ಸೊ ಹಂಗಾಗಿ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ. ಹಾಸ್ಟೆಲ್ ಹತ್ರ ನಾವು ಅವಳಿಗೆ ಬರ್ತಾ ಇದೀವಿ ಅಂತ ಹೇಳಿಲ್ಲ. ಸೊ ನೋಡ್ಬೇಕು, ಅವಳು ಹ್ಯಾಪಿ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ. ನಾನು ಫಸ್ಟ್ ಬೆಂಗಳೂರಲ್ಲೇ ಇದ್ದಿದ್ದು, ಇವಾಗ 1 ತಿಂಗಳಿಂದ ಊರಿಗೆ ಹೋಗಿದ್ದೀನಿ. ಸೊ ಹಂಗಾಗಿ ಇವಾಗ ಊರಿಗೆ ಹೋದ್ಮೇಲಿಂದ ನಾನು ಇದೇ ಫಸ್ಟ್ ಅವಳನ್ನ ನೋಡ್ಲಿಕ್ಕೆ ಬರ್ತಾ ಇರೋದು. ಮಕ್ಕಳಾದ್ಮೇಲೆ ತಾಯಿ ತಂದೆ ಹತ್ರ ಇದ್ದಷ್ಟು ಖುಷಿ ಇರಲ್ಲ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಎಜುಕೇಶನ್ಗೋಸ್ಕರ ಹಾಸ್ಟೆಲ್ ಅಲ್ಲಿ ಇರ್ತಿದೀವಿ. ಓಕೆ, ಇಲ್ಲ ಎಲ್ಲಿಗ್ ಬಿಟ್ಟಿ? ಏನು ಗಣಪತಿ ಕೈ ಮುಗಿಬೇಕಂತೆ? ಮುಂದೆ ಬಂದ್ ನಿಲ್ಸಿದ್ಯಾ ಅಂತ. ಏನ್ ಮಾಡ್ದೆ? ಸ್ಟಾರ್ಟ್. ಅಲ್ಲಿಂದ ಬಂದಿತ್ತಲ್ಲ, ಸಡನ್ ಆಗಿ ಆಫ್ ಮಾಡ್ತಿದ್ಯಲ್ಲ, ಅದಕ್ಕೆ. ಹಿಂಗೆ ಎಡವಟ್ಗಳು ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಗಾಡಿ ಸ್ಟಾರ್ಟ್ ಆಗ್ತೈತೆ, ನಮ್ಮ ಮನೆಯವ್ರು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಗಾಡಿ ಫುಲ್ ಹೆವಿ ಇದ್ರಲ್ಲಿ ಬಂತಲ್ಲ, ಅದಕ್ಕೆ ಆಫ್ ಮಾಡಿದ್ರೇನೆ ಹೋಗ್ಬೇಕಿತ್ತು. ತಳ್ಳಪ್ಪ ತಳ್ಳು, ಗಾಡಿನ ತಳ್ಳು. ಹಂಗೆ ಅಲ್ಲಿ 2-3 ಜನ ವೆಯ್ಟ್ ಬೇರೆ ಮಾಡಕ್ ಹೇಳ್ಬಿಟ್ಟು ಇಲ್ಲಿ ಗಾಡಿ ಆಫ್ ಆಗಿದೆ. ಕಿಕ್ಕೊಡ್ದ ಸ್ಟಾರ್ಟ್ ಮಾಡು ಮಾಮ. ಮಾಮ ಕಾರ್ಗೆ ಯಾಕವ ಆಪ್ಷನ್ ಇಲ್ಲ? ಇರಿ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ಮೇಲೆ ಕಾಲ್ ಮಾಡೋದು. ಇವಾಗ ಗಣಪತಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಹೊರಟಿದೀವಿ. ಅಣ್ಣ ನಿನ್ ಗಣಪತಿ ದೇವಸ್ಥಾನ ನೋಡಿಕೊಂಡು ಜನಕ್ಕೆ ನಿಂತ್ಕೊಳ್ಳೋಕ್ ಸ್ವಲ್ಪ ಜಾಗ ಕೊಡೋದು. ಕಷ್ಟಪಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದೀವಿ. ನೋಡೋಣ ಇವಾಗ ಮಗಳಿಗೆ ಅಪ್ಪ ಸರ್ಪ್ರೈಸ್ ಹೆಂಗ್ ಕೊಡ್ತಾರೆ ಅಂತ ನೋಡ್ಬೇಕು. ಅದಕ್ಕೆ ಇವಾಗ ಒಂದ್ ಖುಷಿ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ. ಆದ್ರೆ ನಾವಿಲ್ಲಿಗ್ ಬಂದಿರೋದು ಖುಷಿನ ಏನಂತ ಗೊತ್ತಿಲ್ಲ. ನೋಡ್ಬೇಕು ಹೆಂಗಿರುತ್ತೆ ಅಂತ. ನೋಡೋಣ ಈಗ, ಅಲ್ವಾ? ಹಾಸ್ಟೆಲ್ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ, ಜಸ್ಟ್ ವೇಟ್. ಓಕೆ ಫ್ರೆಂಡ್ಸ್, ಫೈನಲಿ ಹಾಸ್ಟೆಲ್ ಹತ್ರ ಬಂದಾಯ್ತು. ಇವಾಗ ಒಂದ್ ಫೀಲಿಂಗ್ ಸಾಂಗ್ ಬರುತ್ತೆ. ಏನಂತ ಗೊತ್ತಾ? ಅವ್ರಪ್ಪ ಹೋಗ್ಬಿಟ್ಟು ಕರೀತಾರೆ ಮಗಳನ್ನ. ಮಗಳು ಏನಂತ ಹೇಳ್ಕೊತಾಳೆ, ಅಪ್ಪ ಐ ಲವ್ ಯು ಪಾ, ತಾನೆ ಮಮ್ಮ? ನಾವೆಲ್ಲ ಸಿಗಾಕೊಂತೀವಿ, ಹಂಗಿರ್ಲಿ. ಆ ಫೀಲಿಂಗ್ ಸಾಂಗ್ ನೀವು ಕೇಳಿಸ್ಕೋಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಗೆ ಇರಿ, ಕಂಟಿನ್ಯೂ ದ ವಿಡಿಯೋ. ತೋರಿಸ್ತೀನಿ ಹೆಂಗೆ ಅಂತ. ಪಪ್ಪಾ, ನಾನೇ ತೋರಿಸ್ತಾ ಇದೀನಿ ಕೇಳಿ ರಿಯಾಕ್ಷನ್ ಹೆಂಗೆ. ನೋಡಿದ ತಕ್ಷಣ ಅಲ್ಲ, ಅಮ್ಮನ್ನ ನೋಡಲ್ರು, ಅಪ್ಪನ್ ನೋಡಿದ ತಕ್ಷಣ ಪಪ್ಪಾ, ಅದೇ ಡೈಲಾಗು ನೋಡಿಬೇಕಿದ್ರೆ. ಮೈಕ್ ಅವ್ರ ಕೈಲೇ ಕೊಟ್ಟು ಕಳಿಸ್ತೀನಿ. ಸೌಂಡ್ ಸ್ವಲ್ಪ ನಾನು ವಿಡಿಯೋ ದೂರದಿಂದ ಮಾಡ್ತೀನಲ್ವಾ, ಅಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಏನಿರೋದು 1 ನಿಮಿಷದಲ್ಲಿ ಹೋಗ್ಬಿಡ್ಬೋದು ಇಲ್ಲಿಂದ. ಆದ್ರೆ ಈ ಟ್ರಾಫಿಕ್ ಗೋಸ್ಕರ ಹಾಸ್ಟೆಲ್ ಹತ್ರ ಹೋಗ್ಲಿಕ್ಕೆ ಇಷ್ಟೊತ್ತು ಆಗ್ತಾ ಇತ್ತೆ. ಎಂತ ಟ್ರಾಫಿಕ್ ಅಂತೀರಾ? ಅಯ್ಯೋ ಕಷ್ಟ. ಓಕೆ ಫ್ರೆಂಡ್ಸ್, ಇವಾಗ ನಾವ್ ಎಲ್ಲಿಗೆ ಬಂದ್ವಿ ಅಂದ್ರೆ ಹಾಸ್ಟೆಲ್ ಹತ್ರ ಬಂದ್ವಿ. ಇವಾಗ ನಾನು ಬ್ಯಾಕ್ ಕ್ಯಾಮ್ರಾ ಮಾಡ್ತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಹೆಂಗಿರುತ್ತೆ ಅಂತ ರಿಯಾಕ್ಷನ್. ಇದೆ ನಮ್ಮ ಮಗಳ ಹಾಸ್ಟೆಲ್. ಯಾವ್ದೋ ಹಾಸ್ಟೆಲ್ ಹತ್ರ ಒಳ್ಳೆ ವೈಟ್ ಬೋರ್ಡ್ ಗಾಡಿ ಬಂದಿದೆ. ಯಾರು ಬಂದವ್ರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾನ್ ಬರ್ತಿದ್ದೀನಿ ಅಂತ ಯಾರು ನನ್ನನ್ನೇ ನೋಡಕ್ ಬಂದಿರ್ಬೋದೇನೋ. ನೋಡೋಣ ಈಗ. ಹಿಂಗೆ ಇರ್ತಾರೆ ಪೇರೆಂಟ್ಸ್, ಹಬ್ಬಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರ್ತಾರೆ. ಓಕೆ, ಫೈನಲಿ ಬಂದಿದೀವಿ, ಹಾಸ್ಟೆಲ್ ಹತ್ರ ಬಂದಿದೀವಿ.
ಬನ್ನಿ ಬನ್ನಿ ನೋಡ್ಕೊ ಬರೋಣ ಹಂಗೆ ಮಗಳೇನ್ ಮಾಡ್ತಿದ್ದಾರೆ. ಹಾ ರನ್ನಿಂಗ್ ಎಲ್ಲ ಇರ್ಲಿ. ನಾನ್ ಇಳಿಲೆ ಹಾ ಬರ್ಲೆ ನಾ ವಿಡಿಯೋ ಮಾಡ್ಬಾರ್ದ ನಿಮ್ಮಿಬ್ರುನುವೆ. ಹಾ ಸ್ಟಾರ್ಟ್. ನತ್ತು ಹುಡ್ಕಾಡ್ತಿದ್ದಾರೆ ಮಗಳು ಎಲ್ಲಾದ್ರೂ ಕಾಣ್ಬೋದಾ ಅಂತ. ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲ ರಜಾ ಹಾಕ್ಬಿಟ್ಟು ಅಪ್ಪಕ್ ಮನೆಗೆ ಹೊಂಟೋಗವ್ರ ಅಂತ. ಬಾಮಮ್ಮ ಅಷ್ಟ್ ಆದ್ರೆ ಇದು ಹೋಗಲ್ವಾ ಊರ್ಗೆ? ನಮ್ಮನೇಲಿ ಪಾಪ ನಿಂತಿದ್ದಾರೆ. ನಾವ್ ಹೇಳಿದ ರೂಲ್ಸ್ ಎಲ್ಲ ಬ್ರೇಕ್ ಆಗ್ಬಿಟ್ಟಿದೆ. ಯಾಕೆ ಹೇಳು? ನಾನ್ ಬಂದು ಪಪ್ಪನ್ ಮಾತಾಡ್ಸ್ತೀಯ ಅನ್ಕೊಂಡೆ, ನೀನ್ ನನ್ನೇ ಮಾತಾಡ್ಸ್ಬಿಟ್ಟಲ್ಲ. ಸೈನ್ ಅಂತ ಮಾಡ್ಬಾ ಮಮ್ಮ. ನೀನ್ ಸುಮ್ನೆ ವೇಸ್ಟ್ ಬಡಿ ಆಗ್ಬಿಟ್ಟಿದ್ದೆ. ಹೊಟ್ನಲ್ಲಿ ಆರಾಮಾಗೆ ಒಂದ್ ಸರ್ಪ್ರೈಸ್. ಏನಂದ್ರೆ ನಾನ್ ಅನ್ಕೊಂಡೆ ನೋಡಿದ ತಕ್ಷಣ ಅವ್ರ ಪಪ್ಪ ನೋಡಿ ಆಯ್ ಬಾಯ್ ಹೇಳ್ತಾಳೆ ಅಂತ. ಮ್ಯಾಟ್ರ್ ಏನಾಯ್ತಂದ್ರೆ ಪಪ್ಪ ನನ್ನನ್ನೇ ನೋಡ್ಲಿ ಮಗಳು ಅನ್ಬಿಟ್ಟು ಸೈಡ್ಗೆ ಹೋಗಿ ನಿಂತ್ಕೊಬಿಟ್ರು. ಮಗಳು ನನ್ನನ್ ನೋಡ್ಬಿಟ್ಟು ಹೊಸಿ ಖುಷಿಯಾಗಿ ಒಂದ್ ಹಗ್ಗು ಇಲ್ಲ ಎಂತದ್ದು ಇಲ್ಲ. ಅವ್ರ ಅಪ್ಪಂಗ್ ಮಾತ್ರ ಹಗ್ ಕೊಟ್ಲು. ಆದ್ರೆ ಅದನ್ನ ವಿಡಿಯೋ ಮಾಡಕ್ ಆಗಿಲ್ಲ. ನನ್ನನ್ನ ಮಿಸ್ ಮಾಡಿ ಅವ್ರಿಬ್ರು ಹಗ್ ಮಾಡಿದ್ರು. ಸೊ ಹಿಂದೆಗಡೆ ಕೂತಿದೆ ತಿಮಿಂಗ್ಲ. ನಾವ್ ಇವಾಗ ಮನೆ ಕಡೆ ಹೊರಡೋಣ. ಮನೇಲಿ ಹೋಗಿ ಆಮೇಲೆ ಏನ್ ಕಷ್ಟ ಸುಖ ನಿಧಾನಕ್ ಮಾತಾಡೋಣ ಅಂತ ಹೊರಟಿದೀವಿ. ಬೆಂಗಳೂರು ದಾಟೋವರೆಗೂ ಸ್ವಲ್ಪ ಟ್ರಾಫಿಕ್, ಅದಕ್ಕೆ ಹೊರಟಿದೀವಿ. ಬರೋದಾ? ಸರಿ ಆಯ್ತು, ನೀವು ಯೂಟ್ಯೂಬ್ ಮಾತಾಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಬೆಂಗಳೂರಿಂದ ಹೊರಟು ಚಿಂಪಾಂಜಿ ಜೊತೆ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 8:30 ಆಗಿದೆ. ಸೊ ಅಡಿಗೆ ಎಲ್ಲ ರೆಡಿ ಆಗಿದೆ. ಇವಾಗ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಹಬ್ಬದ ತಯಾರಿ ಹೇಗಿರುತ್ತೆ ಅಂತ ನೆಕ್ಸ್ಟ್ ಹಬ್ಬದ ಬ್ಲಾಗ್ ಅಲ್ಲೇ ಸಿಗ್ತೀನಿ. ಬಾಯ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.